ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಭಿನ್ನರಾಶಿಗಳು ಅನ್ನುವಂಥ ಪಾಠದ ಅಭ್ಯಾಸ 2.2ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ನೋಡಿ, ಎರಡನೇ ಪ್ರಶ್ನೆ, ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ. ಹಾಗಾದ್ರೆ ಇವಷ್ಟು ಕೊಟ್ಟಂತ ಸಂಖ್ಯೆಗಳು ಯಾವ ಸಂಖ್ಯೆಗಳಾಗ್ಯಾವ ಅಂದ್ರೆ ಭಿನ್ನರಾಶಿಗಳು ಅದಾವ. ಈ ಭಿನ್ನ ರಾಶಿಗಳನ್ನ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕಾಗಿದೆ. ಆ ಗುಣಿಸಿ ಬಂದಂತ ಉತ್ತರವನ್ನ ನಾವೇನ್ ಮಾಡ್ಬೇಕು, ಸಂಕ್ಷಿಪ್ತ ರೂಪದಲ್ಲಿ ಅಂದ್ರೆ ಕನಿಷ್ಠ ರೂಪದಲ್ಲಿ ಪರಿವರ್ತನೆ ಮಾಡ್ಬೇಕಾಗಿದೆ. ಕನಿಷ್ಠ ರೂಪ ಅಂದ್ರೆ ಅತಿ ಚಿಕ್ಕ ಸಂಖ್ಯೆಯಾಗಿ ಪರಿವರ್ತಿಸಿ ಇಡಬೇಕಾಗಿದೆ. ಹಾಗಾದ್ರೆ ಈ ಎರಡನೇ ಪ್ರಶ್ನೆಯಲ್ಲಿ ಇವತ್ತಿನ ದಿವಸ 4, 5, 6 ಮತ್ತು 7ನೇ ಲೆಕ್ಕಗಳನ್ನ ನಾವಿವತ್ತು ಬಿಡಿಸೋಣ. 4ನೇ ಲೆಕ್ಕ ನೋಡಿ, 9/5 ಗುಣಾಕಾರ 3/5. ಹೌದಾ? ಹಾಗಾದ್ರೆ ಮೇಲೆ ಇರುವಂತ ಸಂಖ್ಯೆಗಳಿಗೆ ಅಂಶಗಳು ಅಂತ ಕರಿತೀವಿ, ಕೆಳಗೆ ಇರುವಂತ ಸಂಖ್ಯೆಗಳಿಗೆ ಛೇದಗಳು ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಮೊದಲು ಅಂಶದಲ್ಲಿರುವ ಸಂಖ್ಯೆಯನ್ನು ಗುಣಿಸಿ ಅಂಶದಲ್ಲಿ ಇಡಬೇಕು. 9 3 27. ಹೌದಾ? 9 3 27. ಆಮೇಲೆ 5 ಗುಣಿಸು 5, 5 ಗುಣಿಸು 5, 5 5 25. ಹೌದಾ? ಹಾಗಾದ್ರೆ ನಮ್ಗೆ ಇದ್ರ ಉತ್ತರ ಎಷ್ಟು ಬಂತು? 27 25 ಅಂತೇಳಿ ಬಂತು. ಇದನ್ನ ಇನ್ನೂ ಕನಿಷ್ಠ ರೂಪದಲ್ಲಿ ಬರೆಯಕ್ ಬರಲ್ಲ. ಇದರ ಕನಿಷ್ಠ ರೂಪ ಇದೇ ಆಗ್ತಾ ಇದೆ. ಆಮೇಲೆ 5ನೇ ಲೆಕ್ಕ ನೋಡಿ, 1 ಗುಣಿಸು 15. 1 15 15 ಅಥವಾ 15 1 15 ಅಂತೇಳಿ ನಾವು ತಿಳ್ಕೋಬಹುದು. ಆಮೇಲೆ 3 ಗುಣಿಸು 8. ಹಾಗಾದ್ರೆ 3 8 ಎಷ್ಟು? 24. ಬಂದಂತ ಉತ್ತರ ನೋಡಿ, 15 24 ಇದೆ. ಇದನ್ನ ಕನಿಷ್ಠ ರೂಪಕ್ಕೆ ಬರೆಯಬಹುದು ಅಂತ ವಿಚಾರ ಮಾಡಿದಾಗ ನಾವು ಏನ್ ಮಾಡ್ಬೋದ್ರಿ, ಈ ಸಂಖ್ಯೆಯನ್ನ ಕನಿಷ್ಠ ರೂಪದಲ್ಲಿ ಬರೆಯಬಹುದು. ಹೇಗೆಂದ್ರೆ 15 ಮತ್ತು 24 ಇವೆರಡು ಒಂದ ಮಗ್ಗೆಯಿಂದ ಒಂದ ಮಗ್ಗೆಯಲ್ಲಿ ಅದಾವ ಅಂತೇಳಿ ನಾವು ತಿಳ್ಕೋಬಹುದು. ನೋಡಿ, 15 ಮತ್ತು 24 3ರ ಮಗ್ಗೆಯಲ್ಲಿ ಇದಾವೆ. 3 5 15, 3 8 24. ಹಾಗಾದ್ರೆ ಇವೆರಡು ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೋದು, 3ರಿಂದ ಭಾಗಿಸಬಹುದು. ಹೀಗಾಗಿ 3 5 15, 3 8 24. ಹಾಗಾಗಿ ಇಲ್ಲಿ ಎಷ್ಟು ಉಳಿತು? ಅಂಶದಲ್ಲಿ 5 ಉಳಿತು, ಛೇದದಲ್ಲಿ ಎಷ್ಟು ಉಳಿತು? 8 ಉಳಿತು. ನೋಡಿ, ಮೊದಲು ನಾವು ಗುಣಿಸಿದೇವಿ. ಆ ಗುಣಲಬ್ಧ ಏನಿದೆ ಅಲ್ಲ, ಇದನ್ನ ಏನ್ ಮಾಡ್ತಾ ಇದ್ದೀವಿ, ಕನಿಷ್ಠ ರೂಪದಲ್ಲಿ ಬರ್ತಾ ಇದ್ದೀವಿ. ಕೆಲವೊಂದು ಲೆಕ್ಕಗಳನ್ನ ಈ ರೀತಿಯಾಗಿ ಮಾಡಬಹುದು. ಅದೇ ರೀತಿಯಲ್ಲಿ ಮುಂದಿನ ಲೆಕ್ಕ 6ನೇ ಲೆಕ್ಕ, 11 2 ಗುಣಾಕಾರ 3 10 ಅಂತೇಳಿ ತೆಗೆದುಕೊಂಡಿದ್ದೇವೆ. 11 ಗುಣಿಸು 3. 11 3 ಎಷ್ಟಾಗ್ತಾ ಇದೆ? 33. 2 10 20. 2 10 20. ನೋಡಿ, 33 ಮತ್ತು 20 ಇವೆರಡೂ ಕೂಡ ಯಾವುದೇ ಒಂದೇ ಬಗೆಯಲ್ಲಿ ಇಲ್ಲ. ಹಾಗಾಗಿ ಇವುಗಳ ಕನಿಷ್ಠ ರೂಪ ಏನಾಗ್ತಾ ಇದೆ? ಇದೇ ಆಗ್ತಾ ಇದೆ. 33 20. ಇದರ ಗುಣಲಬ್ಧವು ಕೂಡ ಏನಾಗ್ತಾ ಇದೆ? ಇದೇ ಆಗ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ಕೊನೆಯ ಲೆಕ್ಕ 4 5 ಗುಣಾಕಾರ 12 7. ಇವು ಎರಡು ಕೂಡ ಭಿನ್ನ ರಾಶಿಗಳು. 4 12 ಅಥವಾ 4 ಗುಣಿಸು 12 ಅಥವಾ 12 4 ನಮ್ಗೆ ಗೊತ್ತಿದೆ. 12 4 ಎಷ್ಟು? 48. ಆಮೇಲೆ 5 7 ಎಷ್ಟಾಗ್ತಾ ಇದೆ? 35. ನೋಡಿ, ಇಲ್ಲಿ ಗುಣಾಕಾರ ಮಾಡಿದೀವಿ. 48 35 ಬಂದಿದೆ. ಇದರ ಕನಿಷ್ಠ ರೂಪ ಕೂಡ ಏನಾಗ್ತಾ ಇದೆ? ಇದೇ ಆಗ್ತಾ ಇದೆ. ಹೀಗಾಗಿ ಕೆಲವೊಂದು ಲೆಕ್ಕಗಳನ್ನ ಈ ರೀತಿಯಾಗಿ ಬಿಡಿಸಬಹುದು, ಇನ್ನು ಕೆಲವೊಂದು ಲೆಕ್ಕಗಳನ್ನ ಈ ರೀತಿಯಾಗಿ ಬಿಡಿಸಬಹುದು ಅಂತೇಳಿ ನಾವು ಇವತ್ತಿನ ದಿವಸ ತಿಳಿದುಕೊಂಡಿದ್ದೇವೆ. ಈಗಾಗಲೇ ಈ ಒಂದು ಎರಡನೇ ಪ್ರಶ್ನೆಯ 1 2 3 ಲೆಕ್ಕಗಳನ್ನ
ನಮ್ಮ ಯೂಟ್ಯೂಬ್ ಚಾನಲ್ನ ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.